ಗೊಂಬೆಯಾಟವಯ್ಯ ಬೊಂಬೆಯಾಟವಯ್ಯ ಈಗ ಬಂಡೆಯಾಟವಯ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶರತ್ ಕುಮಾರ್. ಇವತ್ತು ನಾವು ಈ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಅವರ ಪೊಲಿಟಿಕಲ್ ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ರಾಜಕೀಯ ಅಂದ್ರೆ ಅಷ್ಟು ಈಸಿ ಅಲ್ಲ. ರಾಜಕಾರಣ ಅಂದರೆ ಸುಮಾರು 40ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜಕೀಯದಲ್ಲಿ ಇವರಿಗೆ ಅನುಭವ ಇದೆ. ಕಾಂಗ್ರೆಸ್ನಲ್ಲಿ ಇವ್ರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಕಾಂಗ್ರೆಸ್ ಎಲೆಕ್ಷನ್ ಯಾವ ರಾಜ್ಯದಲ್ಲಿ ನಡೆದ್ರು ಹಿಂದೆ ಇವರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರನೇ ಇವ್ರನ್ನ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಕರೆಯೋದು. ವಿದ್ಯಾರ್ಥಿ ಇದ್ದಾಗಲೇ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ, ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ವಿದ್ಯಾರ್ಥಿಯಿಂದ ಇವರು ಮುಖ್ಯಮಂತ್ರಿಯಾಗಿ ಬೆಳೆದು ಬಂದಂತಹ ಆ ಪೊಲಿಟಿಕಲ್ ಜರ್ನಿ ಇದೆಯಲ್ಲ, ಈಸಿ ಅಲ್ಲ, ಅಷ್ಟು ಸುಲಭ ಅಲ್ಲ. ಹಾಗಿದ್ರೆ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಪೊಲಿಟಿಕಲ್ ಜರ್ನಿ ಹೇಗಿತ್ತು ಸಂಪೂರ್ಣವಾಗಿ ನಾವು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರುತ್ತೆ ಡೈಲಿ. ಸೊ ತಿಳ್ಕೋಬೇಕಾದಂತಹ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಪೊಲಿಟಿಕಲ್ ಪಯಣದ ಬಗ್ಗೆ ನೋಡೋಣ. ಹೆಸರು ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ರಾಜ್ಯಕ್ಕೆ ಡಿ.ಕೆ. ಶಿವಕುಮಾರ್, ಡಿ.ಕೆ.ಶಿ ಮತ್ತು ಕನಕಪುರದ ಬಂಡೆ ಎಂದೇ ರಾಜ್ಯಕ್ಕೆ ಪರಿಚಿತರು. ತಮ್ಮ ಪೊಲಿಟಿಕಲ್ ಕೆರಿಯರ್ ಅನ್ನ 18ನೇ ವಯಸ್ಸಿನಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗವಾದ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾಗೆ ಸೇರ್ಪಡೆಗೊಂಡರು. ಹಂತವಾಗಿ ಸಂಘಟನೆಯಲ್ಲಿ ಬೆಳೆದು ಬಂದರು. 1981ರಿಂದ 1983ರವರೆಗೆ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿಭಾಯಿಸಿದರು. ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಕನಕಪುರದಿಂದ ಬೆಂಗಳೂರಿಗೆ ಬಂದ ಡಿ.ಕೆ.ಶಿ ಆರ್.ಸಿ. ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಯುವ ಕಾಂಗ್ರೆಸ್ಗೆ ಸೇರಿ ಅದರ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ವಿದ್ಯಾರ್ಥಿ ಇದ್ದಾಗಲೇ ಇವರು ತಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ. ನಂತರ ಬೆಂಗಳೂರು ಜಿಲ್ಲಾ ಯುವ ಅಧ್ಯಕ್ಷರಾಗಿ ಕನಕಪುರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಜನರಿಗೆ ಉಚಿತವಾಗಿ ವೈದ್ಯಕೀಯ ಶಿಬಿರ, ಆರೋಗ್ಯ ಶಿಬಿರ, ಜೊತೆಗೆ ರಕ್ತದಾನ ಶಿಬಿರ ಇನ್ನಿತರ ಕೆಲವೊಂದು ವ್ಯವಸ್ಥೆಗಳನ್ನು ಜನರಿಗೆ ತಲುಪಿಸಿ ಜನರ ಮನವನ್ನು ಗೆಲ್ತಾರೆ. ಜೊತೆಗೆ 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಾಜಕಾರಣದ ದೈತ್ಯ ಎಚ್.ಡಿ. ದೇವೇಗೌಡ ವಿರುದ್ಧ ಸ್ಪರ್ಧಿಸುವ ಛಾತಿ ತೋರಿಸಿದ ಡಿ.ಕೆ.ಶಿ ಸೋಲು ಅನುಭವಿಸಿದರು. ದೇವೇಗೌಡ ಅವರು ಗೆಲುವಿನ ಹಾದಿಯನ್ನು ಕಠಿಣಗೊಳಿಸಿದ್ದು ಸುಳ್ಳಲ್ಲ. ಇದರ ಪರಿಣಾಮವಾಗಿ 1987ರಲ್ಲಿ ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಗೆ ಸದಸ್ಯರಾಗಿ ಡಿ.ಕೆ.ಶಿ ಆಯ್ಕೆಗೊಳ್ತಾರೆ. 1989ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಆ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನು ಮೀರಿದಂತಹ ಡಿ.ಕೆ.ಶಿ ಆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸ್ತಾರೆ. 1991ರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯದ ಕಾರಣ ಮುಖ್ಯಮಂತ್ರಿ ಪದವಿಯನ್ನ ತ್ಯಜಿಸಬೇಕಾಗಿ ಬಂದಾಗ ಅವರ ಉತ್ತರಾಧಿಕಾರಿಯನ್ನಾಗಿ ಎಸ್ ಬಂಗಾರಪ್ಪರವರು ಸರ್ವಾನುಮತದಿಂದ ಆಯ್ಕೆಯಾಗೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಸರ್ವಾನುಮತದಿಂದ ಆಯ್ಕೆಯಾಗುವಲ್ಲಿ ಡಿ.ಕೆ.ಶಿ ಅವರ ಪಾತ್ರ ತುಂಬಾನೇ ಹೆಚ್ಚಾಗಿರುತ್ತೆ. ಇದರಿಂದ ಆ ಟೈಮ್ನಲ್ಲಿ ಡಿ.ಕೆ.ಶಿ ಅವರಿಗೆ ಬಂದಿಖಾನೆ ಸಚಿವರಾಗಿ ಅಧಿಕಾರವನ್ನು ಪಡಿತಾರೆ. ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಬೆಳವಣಿಗೆಯನ್ನು ಕಂಡು ಅಸೂಯೆಗೊಳಗಾದ ಕೆಲವು ಕಾಂಗ್ರೆಸ್ ನಾಯಕರು 1994ರ ವಿಧಾನಸಭಾ ಚುನಾವಣೆಯಲ್ಲಿ ಪಿತೂರಿಯನ್ನು ನಡೆಸಿ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ಆದರೆ ಇದರಿಂದ ಧೃತಿಗೆಡದ ಡಿ.ಕೆ.ಶಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಜಯಗಳಿಸಿ ತಮ್ಮ ಜಯದ ಪರಂಪರೆಯನ್ನ ಮುಂದುವರಿಸಿದರು. ಪಕ್ಷದ ಬೆಂಬಲ ಇಲ್ಲದ ಹೊರತಾಗಿಯೂ ಡಿ.ಕೆ.ಶಿ ಸ್ವಂತ ಪರಿಶ್ರಮದ ಮೇಲೆ ರಾಜಕೀಯದಲ್ಲಿ ಮಿಂಚಬಲ್ಲರು ಎಂಬುದನ್ನು ಈ ಚುನಾವಣೆ ಸಾಬೀತುಪಡಿಸಿತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿಯನ್ನು ಅರಿತು ಮತ್ತೆಂದೂ ಅವರನ್ನು ದೂರ ಮಾಡುವ ತಪ್ಪು ಮಾಡಲೇ ಇಲ್ಲ.
ಮತ್ತೆ 1999ರಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಿಂದ ಜೆಡಿಎಸ್ ಪರವಾಗಿ ಎಚ್.ಡಿ. ಕುಮಾರಸ್ವಾಮಿರವರು ಕಣಕ್ಕಿಳಿದರು. ಅದೇ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪರವಾಗಿ ಕಣಕ್ಕಿಳಿತಾರೆ. ಕಳೆದ ಬಾರಿ ಅದೇ ಕ್ಷೇತ್ರದಲ್ಲಿ ಎಚ್.ಡಿ. ದೇವೇಗೌಡರವರಿಗೆ ಟಕ್ಕರ್ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್. ಆದರೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿರವರನ್ನ ಸೋಲಿಸಿ ಅತಿ ಹೆಚ್ಚು ಮತದಿಂದ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ 1999ರಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಆ ಟೈಮ್ನಲ್ಲಿ 1999ನಲ್ಲಿ ಕಾಂಗ್ರೆಸ್ ಆ ಟೈಮ್ನಲ್ಲಿ ಅತಿ ಹೆಚ್ಚು ಗೆಲುವನ್ನು ಸಾಧಿಸಿರುತ್ತೆ. ಅಂದರೆ ಅಭೂತಪೂರ್ವ ಯಶಸ್ಸನ್ನು ಗಳಿಸಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾರೆ 1999ರಲ್ಲಿ. ಕೃಷ್ಣ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಸಹಕಾರ ಖಾತೆಯನ್ನು ನಿಭಾಯಿಸಿದರು. 2002ರಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾಗಿ ರಾಜ್ಯ ನಗರ ಯೋಜನೆ ಮಂಡಳಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದರು. ಇನ್ನು 2004ರ ವಿಧಾನಸಭೆ ಚುನಾವಣೆಯಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. ಆದರೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಗಳಿಸುವಲ್ಲಿ ವಿಫಲವಾಗುತ್ತೆ. ಸ್ವಂತ ಶಕ್ತಿಯ ಮೇಲೆ ಸರ್ಕಾರವನ್ನು ರಚಿಸಲು ಅಗತ್ಯವಾದ ಬಹುಮತವಿಲ್ಲದ ಕಾರಣ ಜೆಎಎಸ್ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲು ನಿರ್ಧರಿಸಲಾಯಿತು. ಹೀಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಉದಯಿಸಿದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಯಾವುದೇ ಸಚಿವ ಸ್ಥಾನ ಪಡೆಯಲಿಲ್ಲ. ಏಕೆಂದರೆ ಆ ಟೈಮ್ನಲ್ಲಿ ಎಚ್.ಡಿ. ದೇವೇಗೌಡರವರು ಡಿ.ಕೆ.ಶಿಗೆ ಮಂತ್ರಿ ಸ್ಥಾನ ಕೊಡಬಾರದು ಎಂದು ಷರತ್ತನ್ನು ವಿಧಿಸಿದ್ರು ಅಂತ ಹೇಳ್ತಾರೆ. ಅದೇ ರೀತಿ 2004ರ ಸಮ್ಮಿಶ್ರ ಸರ್ಕಾರದಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡಲು ಎಚ್.ಡಿ. ದೇವೇಗೌಡ ಒಪ್ಪದ ಕಾರಣ ಕಾಂಗ್ರೆಸ್ ಪಕ್ಷ ಧರ್ಮಸಿಂಗ್ ಅವರನ್ನ ಆ ಸ್ಥಾನಕ್ಕೆ ಆ ಟೈಮ್ನಲ್ಲಿ ಆಯ್ಕೆ ಮಾಡಿತ್ತು. ಆದರೆ ಎಸ್.ಎಂ. ಕೃಷ್ಣ ಅವರಿಗೆ ಸೂಕ್ತ ಸ್ಥಾನಮಾನಕ್ಕಾಗಿ ಬೇಡಿಕೆ ಇಟ್ಟಂತಹ ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಎಸ್.ಎಂ. ಕೃಷ್ಣ ಅವರವರು ಅಂತಿಮ ದಿನಗಳವರೆಗೂ ಡಿ.ಕೆ.ಶಿ ಅವರನ್ನ ಗೌರವಯುತವಾಗಿ ಎಸ್.ಎಂ. ಕೃಷ್ಣ ಅವರವರು ನಡೆಸ್ಕೊಂಡಿದ್ರು ಅಂತ ಹೇಳ್ತಾರೆ. ಡಿ.ಕೆ.ಶಿ ಅವರನ್ನ ಆಪ್ತರನ್ನಾಗಿ ಎಸ್.ಎಂ. ಕೃಷ್ಣರವರು ನೋಡಿಕೊಂಡಿದ್ರು ಆ ಟೈಮ್ನಲ್ಲಿ. ಮತ್ತೆ ಎಚ್.ಡಿ. ದೇವೇಗೌಡ ಅವರ ಈ ರಣತಂತ್ರಕ್ಕೆ ಪ್ರತಿತಂತ್ರ ಹಣೆದ ಡಿ.ಕೆ. ಶಿವಕುಮಾರ್ 2006ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡ ವಿರುದ್ಧ ರಾಜಕೀಯಕ್ಕೆ ಅಷ್ಟೇನು ಪರಿಚಿತರಲ್ಲದ ತೇಜಸ್ವಿನಿ ಗೌಡ ಅವರವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಸದಲ್ಲದೆ ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾದರು. ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯ ಚಾಣಾಕ್ಷತೆ ಕೇವಲ ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ದೇಶದ ಅನ್ಯ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿದಾಗ ಪಕ್ಷವನ್ನ ಗಂಡಾಂತರದಿಂದ ಪಾರು ಮಾಡುವಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾದರು. ಮಹಾರಾಷ್ಟ್ರವಾಗಿರಲಿ, ಗುಜರಾತ್ ಆಗಿರಲಿ, ಎಲ್ಲೇ ಯಾವ ರಾಜ್ಯದಲ್ಲೇ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಇರ್ತಾರೆ. ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವುದರಲ್ಲಿ ಡಿ.ಕೆ.ಶಿಯ ಪಾತ್ರ ತುಂಬಾನೇ ಇರುತ್ತೆ ಎಲ್ಲ ರಾಜ್ಯಗಳಲ್ಲೂ ಕೂಡ. ಆದ್ರಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಕೇವಲ ರಾಜ್ಯ ರಾಜಕಾರಣಕ್ಕೆ ಮಾತ್ರ ಇವರು ಸೀಮಿತವಾಗಿಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿಂದೆ ಬಂಡೆಯಂತೆ ನಿಂತಿದ್ದಾರೆ. ರಾಜಕಾರಣದಲ್ಲಿ ಎಂದಿಗೂ ಯಾರಿಗೂ ಬಗ್ಗದ ವಿರೋಧಿಗಳ ತಂತ್ರಗಳ ವಿರುದ್ಧ ಎದೆಯೊಡ್ಡಿ ನಿಲ್ಲುವ ಅವರ ಗುಣ ಅವರಿಗೆ ಕನಕಪುರದ ಬಂಡೆ ಎಂಬ ಬಿರುದನ್ನು ನೀಡಿದೆ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಇದನ್ನ ಹೆಮ್ಮೆಯಿಂದ ಸ್ವೀಕರಿಸಿದ್ದಾರೆ, ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಮುಂದೆ 2008ರಲ್ಲಿ ಎಸ್.ಎಂ. ಕೃಷ್ಣ ಸಕ್ರಿಯ ರಾಜಕಾರಣಕ್ಕೆ ಬರಲು ಬಯಸಿದಾಗ ಅವರನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಕಳುಹಿಸುವಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಬಹಳನೇ ಇತ್ತು ಅಂತ ಹೇಳ್ತಾರೆ. ಇದರ ಒಂದು ಫಲವಾಗಿ ಎಸ್.ಎಂ. ಕೃಷ್ಣ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದು ಈಗ ಇತಿಹಾಸ. ಎಸ್.ಎಂ. ಕೃಷ್ಣ ಅವರೊಂದಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಟುಂಬಿಕ ಸಂಬಂಧಗಳು ಕೂಡ ಇವೆ. 2024ರಲ್ಲಿ ಎಸ್.ಎಂ. ಕೃಷ್ಣ ಇಹಲೋಕವನ್ನು ತ್ಯಜಿಸಿದಾಗ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅತ್ಯಂತ ಭಾವುಕರಾಗಿ ಸುದೀರ್ಘ ಭಾಷಣವನ್ನು ಕೂಡ ಮಾಡಿದ್ರು ಆ ಒಂದು ಟೈಮ್ನಲ್ಲಿ. ಇನ್ನು ಮುಂದೆ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾದರು. ಆದರೆ ಪಕ್ಷದಲ್ಲಿ ಕೆಲವರು ಡಿ.ಕೆ. ಶಿವಕುಮಾರ್ ವಿರುದ್ಧ ಭ್ರಷ್ಟಾಚಾರ ಆರೋಪಗಳ ಕಾರಣವಾಗಿ ನೀಡಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದಂತೆ ನೋಡಿಕೊಂಡ್ರು. ಆದರೆ ಇದರಿಂದ ಧೃತಿಗೆಡದ ಡಿ.ಕೆ. ಶಿವಕುಮಾರ್ ತಮ್ಮ ವಿರುದ್ಧದ ಆರೋಪಗಳ ವಿರುದ್ಧ
ಪಕ್ಷದ ವರಿಷ್ಠರೇ ನೇಮಿಸಿದ ಇಬ್ಬರು ನ್ಯಾಯಾಂಗ ತಜ್ಞರ ವಿಮರ್ಶೆಯಲ್ಲಿ ಶುದ್ಧ ಹಸ್ತರಾಗಿ ಹೊರಬಂದು ಕೇವಲ 7 ತಿಂಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆದರು. ಈ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಇಂಧನ ಖಾತೆಯನ್ನು ನಿಭಾಯಿಸಿದರು ಅಂತ ಹೇಳ್ತಾರೆ. ಮುಂದೆ 2018 ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಿಂದ ಸರ್ಕಾರವನ್ನು ರಚನೆ ಮಾಡಿ ಆ ಟೈಮ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯನ್ನು ಕೊಡುತ್ತೆ. ರಾಜ್ಯದ ಹಲವು ಭಾಗಗಳಲ್ಲಿ ನೀರಾವರಿ ಯೋಜನೆಗೂ ಕೂಡ ವೇಗವನ್ನು ನೀಡಿದೆ. ಮತ್ತೆ 2019ರಲ್ಲಿ ಸರ್ಕಾರ ಉರುಳಿ ಬೀಳುತ್ತೆ. 2019ರಲ್ಲಿ ಸರ್ಕಾರ ಉರುಳಿ ಬಿದ್ದ ನಂತರ ಬಿಜೆಪಿ ಅಧಿಕಾರವನ್ನು ಪಡೆಯಿತು. ಈ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಅವರನ್ನ ಬಂಧಿಸಿ ದೆಹಲಿಯ ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ ಡಿ.ಕೆ.ಶಿ ಅವರನ್ನ ಇಡಲಾಗುತ್ತೆ. ಅಕ್ಟೋಬರ್ 24, 2019ರಂದು ಬಿಡುಗಡೆಯಾಗಿ ಹೊರಬರ್ತಾರೆ. ಈ ವೇಳೆ ಅವರ ಸ್ವಾಗತಕ್ಕಾಗಿ ಬೆಂಗಳೂರಿನಲ್ಲಿ ಭರ್ಜರಿ ರೋಡ್ ಶೋ ಅನ್ನು ಮಾಡಲಾಗುತ್ತೆ. ಇನ್ನು ಮಾರ್ಚ್ 11, 2020ರಂದು ಸೋನಿಯಾ ಗಾಂಧಿಯರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಂದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡ್ತಾರೆ. ಅಂದಿನಿಂದ ಇಲ್ಲಿಯವರೆಗೆ ಆ ಪ್ರಬಲ ಹುದ್ದೆಯಲ್ಲಿರುವ ಡಿ.ಕೆ. ಶಿವಕುಮಾರ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಜಯಬೇರಿ ಬಾರಿಸುತ್ತೆ. ಇದರಲ್ಲಿ ಪ್ರಮುಖ ಪಾತ್ರ ಡಿ.ಕೆ. ಶಿವಕುಮಾರ್ದೇ ಆಗಿರುತ್ತೆ. ಕಾಂಗ್ರೆಸ್ ವಿಧಾನಸಭೆಯಲ್ಲಿ 136 ಶಾಸಕರನ್ನ ಹೊಂದಿದ್ದು ಸಂಪೂರ್ಣ ಬಹುಮತದ ಸರ್ಕಾರವನ್ನ ಮುನ್ನಡೆಸುತ್ತಿದೆ. ಸಿದ್ದರಾಮಯ್ಯ 2ನೇ ಅವಧಿಗೂ ಮುಖ್ಯಮಂತ್ರಿಯಾಗಿ 3 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿ ಉಳಿದಿರುವ 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಅಂತ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದರು. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿದ ರೀತಿ ಇತ್ತಲ್ಲ, ಅದು ರಾಜ್ಯ ರಾಜಕೀಯದಲ್ಲಿ ಬೇರೆ ನಾಯಕರುಗಳಿಗೆ ಒಂದು ರೀತಿ ಮಾದರಿಯಾಗಿತ್ತು. ಆದರೆ 2ನೇ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರವರು ಕುರ್ಚಿ ಕಿತ್ತಾಟಕ್ಕೆ 3 ವರ್ಷ ತೆಗೆದುಕೊಂಡ್ರು. ಇದರಿಂದ ಪಕ್ಷಕ್ಕೆ, ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಯಿತು. ಕೊನೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರು. ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿದ್ದಾರೆ. ಕೊನೆಗೂ ಕೂಡ ಈಗಲಾದರೂ ರಾಜ್ಯದಲ್ಲಿ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರಾ? ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಯಾವ ರೀತಿ ಜನಗಳ ಒಂದು ಕಷ್ಟಗಳನ್ನು ಕೇಳ್ತಾರೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾರಾ? ಪಕ್ಷವನ್ನು ಯಾವ ರೀತಿಯಾಗಿ ಮತ್ತೆ ಮುಂದುವರಿಸ್ತಾರೆ? ಬರುವಂತಹ 2028ರ ಎಲೆಕ್ಷನ್ನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಯಾವ ರೀತಿಯಾಗಿ ಒಂದು ರಣತಂತ್ರವನ್ನು ಮಾಡ್ತಾರೆ? ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ನೀವು ಕ್ಲಿಯರಾಗಿ ಎಲ್ಲನೂ ಕೂಡ ತಿಳ್ಕೊಂಡ್ರಿ. ಡಿ.ಕೆ. ಶಿವಕುಮಾರ್ ಅವರ ಪೊಲಿಟಿಕಲ್ ಜರ್ನಿ 18ನೇ ವಯಸ್ಸಿನಿಂದ ಇಲ್ಲಿಯವರೆಗೂ ಮುಖ್ಯಮಂತ್ರಿ ಆಗುವವರೆಗೂ ಯಾವ ರೀತಿಯಾಗಿ ಇತ್ತು, ಏನೆಲ್ಲ ಸಮಸ್ಯೆಗಳನ್ನು ನೋಡಿದ್ರು, ಏನೆಲ್ಲ ಅನುಭವಿಸಿದ್ರು ಅಂತ. ಓಕೆ, ಈ ಒಂದು ಇನ್ಫಾರ್ಮೇಷನ್ ಡಿ.ಕೆ. ಶಿವಕುಮಾರ್ ಅವರ ಪೊಲಿಟಿಕಲ್ ಜರ್ನಿ ಹೇಳಿದ್ದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ರಾಜ್ಯ, ದೇಶ ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರತಿನಿತ್ಯ ನಮ್ಮನ್ನು ಫಾಲೋ ಮಾಡಿ. ಖಂಡಿತ ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲ ಮಾಹಿತಿಯನ್ನು ಕನ್ನಡದಲ್ಲಿ ನಾ ಹೇಳ್ತೀನಿ. ಧನ್ಯವಾದ.